ಸ್ಟೂಡೆಂಟ್ಸ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ನಮ್ದು SSB ಸ್ಕಾಲರ್ಶಿಪ್ ಸಬ್ಮಿಟ್ ಆಗ್ತಾ ಇಲ್ಲ, ಎರರ್ ಬರ್ತಿದೆ ಆ್ಯಂಡ್ ಲಾಸ್ಟ್ ಡೇಟ್ ಮುಗಿತಾ ಬಂತು, ನಮ್ಗೆ ಸಿಗುತ್ತಲ್ಲ ಸ್ಕಾಲರ್ಶಿಪ್ ಅಂತ ಕೇಳ್ತಾ ಇದ್ರು. ಡೋಂಟ್ ವರಿ, ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ಮೇಲೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏನೇನು ಯಾವ ಇದಕ್ಕೆ ಎಷ್ಟೆಷ್ಟು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೋಡೋಣ. ಹೌದಾ? ಸೊ ಇದ್ರದ್ದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗ್ಬೇಕಾದ್ರೆ ಒಂದ್ಸಲ ವಾಚ್ ಮಾಡಿ ಆ್ಯಂಡ್ ತಪ್ಪದೆ ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿ. ಹೌದಾ? ಯಾಕಂದ್ರೆ ನಿಮ್ಮಲ್ಲಿ ಕಾಲೇಜ್ ರಿಲೇಟೆಡ್ ಅಥವಾ ಸ್ಟೂಡೆಂಟ್ ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟು ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡಿ ಗೊತ್ತಾಗುತ್ತೆ. ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/10/2021, ಒಂದು ತಿಂಗಳು ಎಕ್ಸ್ಟೆಂಡ್ ಆಗಿದೆ. ಆಮೇಲೆ ಆಯುರ್ವೇಶ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸುವ ಅದು ಕೂಡ ಒಂದು ಮಂತ್ ಎಕ್ಸ್ಟೆಂಡ್ ಆಗಿದೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 30, ಅದು ಕೂಡ ಒಂದು ಮಂತ್ ಎಕ್ಸ್ಟೆಂಡ್ ಆಗಿದೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅದು ಕೂಡ 1 ಮಂತ್, ಎಲ್ಲ 1 ಮಂತ್ ಎಕ್ಸ್ಟೆಂಡ್ ಆಗಿದೆ. ಆ ಲಾಸ್ಟ್ ಒಂದು ಮಾತ್ರ ವಿಕಲಚೇತನ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅದು ನಿಮಗೆ 2 ಮಂತ್ ಎಕ್ಸ್ಟೆಂಡ್ ಆಗಿದೆ. ಹೌದಾ? ಸೊ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರು ನಿಮ್ಮ ಫ್ರೆಂಡ್ ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ರೆ ಅವ್ರು 100% ಶೇರ್ ಮಾಡಿ, ಅವ್ರಿಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ. ಒಬ್ಬೊಬ್ರು ಲಾಸ್ಟಲ್ಲಿ ಟೆನ್ಷನಲ್ಲಿ ಇದ್ರು, ಸರ್ ನಮ್ಗೆ ಸಬ್ಮಿಟ್ ಆಗ್ತಾ ಇಲ್ಲ ಅಂತೇಳಿ. ಸೊ ಡೋಂಟ್ ವರಿ, 100% ನೀವು ಆರಾಮಾಗಿ ಕೂಲಾಗಿ ಅಪ್ಲೈ ಮಾಡಿ. ಎಂಡಿಗೆ ಬಂದು ಅಪ್ಲೈ ಮಾಡೋಕೆ ಹೋಗಿ ಇದೇ ಥರ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಬಿಟ್ಟ ತಕ್ಷಣ ಅಥವಾ ಬಿಟ್ಟು ಒಂದು 2-3 ಡೇಸಲ್ಲಿ ಅಪ್ಲೈ ಮಾಡಿ. ಸೊ ನೀವೇನೋ ಲಾಸ್ಟ್ ಎಂಡಿಗೆ ಇನ್ನೂ ಟೈಮ್ ಇದೆ ಬಿಡು ಅಂತೇಳಿ ಆರಾಮಾಗಿ ಅಪ್ಲೈ ಮಾಡಿದ್ರೆ ಅಂದ್ಕೊಂಡ್ರೆ ಎಂಡಿಗೆ ಬಂದರೆ ಹಾಗೆ ಆಗೋದು. ಹೌದಾ? ಸೊ ಸರ್ವರ್ ಬಿಸಿ ಬರುತ್ತೆ, ಆ ಥರ ಪ್ರಾಬ್ಲಮ್ಸ್ ಇಶ್ಯೂಸ್ ಹಾಗೆ ಆಗುತ್ತೆ. ಆದ್ದರಿಂದ ಈಗ ಈ 1 ಮಂತ್ ಟೈಮ್ ಇದೆ ಅಲ್ವಾ, ಇನ್ನೊಂದು 3 ಡೇಸ್ ಬಿಡಿ, ಸ್ವಲ್ಪ ಸರ್ವರ್ ಬಿಸಿ ಇರುತ್ತೆ. ಆಮೇಲೆ ಒಂದು 5ನೇ ತಾರೀಕು ಮೇಲೆ ಅಪ್ಲೈ ಮಾಡಿ, 100% ನಿಮಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡ್ತೀರಾ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ, ಯಾರು ಫಸ್ಟ್ ಟೈಮ್ ಯೂಟ್ಯೂಬ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಇದ್ದರೆ ಫಾಲೋ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ನಮಗೆ ಚಾನಲ್ನ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಸ್ಟೂಡೆಂಟ್ ರಿಲೇಟೆಡ್ ಅಪ್ಡೇಟ್ಸ್ ನಮ್ಮದು ಯೂಟ್ಯೂಬ್ ಚಾನಲ್ ಬರುತ್ತೆ. ಗೌರ್ಮೆಂಟು, IT, ನಾನ್ IT ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. 100% ಡೈಲಿ 2 to 3 ಜಾಬ್ ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೀಟಾಗಿ ಶಾರ್ಟ್ಕಟ್ ಮೆಥಡ್ ಒಳಗೆ ಸಾಲ್ವ್ ಮಾಡ್ತಾ ಇರ್ತೀನಿ. ಬೇಕಾದ್ರೆ ಹೋಗಿ ಶಾರ್ಟ್ ವಿಡಿಯೋದಲ್ಲಿ ನೋಡಿ. ಏನು ಮಾಡ್ತಾರೆ. ಥ್ಯಾಂಕ್ ಯು, ಬಾಯ್.